ಎಲ್ರಿಗೂ ನಮಸ್ತೆ. ಇವತ್ತು ನಾನು ಜರ್ಮನಲ್ಲಿ ಸಿಮ್ ತೊಗೊಳೋದಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದರೆ ಎಷ್ಟು ದಿವಸ ಆಯಿತು, ಹತ್ತತ್ರ 4 ವಾರ ಆಗ್ತಾ ಬರ್ತಿದ್ದೆ ನಾನು ಸಿಮ್ ತೊಗೊಂಡಿಲ್ಲ. ಬಿಕಾಸ್ ನಾನು ವೀಸಾ ವೆರಿಫಿಕೇಷನ್ ಹೋದಾಗ ಕಾಂಪ್ಲಿಮೆಂಟ್ರಿಯಾಗಿ ನಮಗೊಂದು ಸಿಮ್ ಕೊಟ್ಟಿದ್ರು. ನಾನು ಅದನ್ನು ಆ್ಯಕ್ಟಿವೇಟ್ ಮಾಡಿಕೊಂಡು ಅದನ್ನು ಇಲ್ಲಿವರೆಗೂ ಯೂಸ್ ಮಾಡಿದೆ. ಅದು ಇನ್ನೊಂದು 2 ಡೇಸಲ್ಲಿ ಅದು ರೀಚಾರ್ಜ್ ಮುಗಿತಾ ಇದೆ. ಅದಕ್ಕೇ ರೀಚಾರ್ಜ್ ಮಾಡಿಸ್ಕೋಬೋದಿತ್ತು. ಆ ಸಿಮ್ ಹೆಸರು ಲೆಬೆರಾ. ಬಟ್ ಅದು ಓನ್ಲಿ ಪರ್ ಮಂತ್ 30 GB ಇದೆ ಅಷ್ಟೇ. ಅದು ಸಾಕಾಗಲ್ಲ ಅಂದ್ಬಿಟ್ಟು, ಅಂದರೆ ವಾಟ್ಸಪ್ ಕಾಲೆಲ್ಲ ನಾವು ಮಾಡೋದಕ್ಕೆ ತುಂಬ ನೆಟ್ ತಗೊಳುತ್ತೆ. ಅದಕ್ಕೆ ನಾನು ಒಂದು ಬೇರೆ ಸಿಮ್ ತೊಗೊಳ್ಳೋಣ ಅಂತ ಇದ್ದೀನಿ. ನಾನು ಇವತ್ತು ತೊಗೊಳಕ್ಕೆ ಹೋಗ್ತಾ ಇರೋದು ಸಿಮ್ಮು O2 ಜರ್ಮನಿಲಿರುವಂಥದ್ದು O2 ಸಿಮ್ಮು. ಮೇಯ್ನ್ ತುಂಬ ಇನ್ನೂ ಇದೆ, ನಾನು ಅದನ್ನ ಮುಂದೆ ಹೇಳ್ತೀನಿ. ಅದಕ್ಕೆ ನಮಗೆ ಬೇಕಾಗಿರೋದಂತಹ ಡಾಕ್ಯುಮೆಂಟ್ಸ್ಗಳು ಏನಪ್ಪ ಅಂದರೆ, ಒಂದು ನಮ್ಮದು ಮನೆ ಕಾಂಟ್ರಾಕ್ಟು, ನಾವಿರೋ ಅಡ್ರೆಸ್ದು, ಮತ್ತು ಇನ್ನೊಂದು ನಮ್ಮದು ಪಾಸ್ಪೋರ್ಟ್. ಈ ಎರಡು ನಮಗೆ ಬೇಕಾಗುತ್ತೆ. ಸಮ್ಟೈಮ್ಸ್ ಪಾಸ್ಪೋರ್ಟ್ ಇದ್ದರೂ ಸಾಕಾಗುತ್ತೆ, ಬಟ್ ಸಮ್ಟೈಮ್ಸು ಇದನ್ನು ಕೇಳ್ತಾರೆ. ಮನೆಯದು ಏನಿದೆ ನಮ್ಮದು ಪೇಪರ್ ಏನಿದೆ, ನಾವು ರಿಜಿಸ್ಟ್ರೇಷನ್ ಕಾಪಿ ಅದನ್ನು ಕೇಳ್ತಾರೆ. ನಾನು ಎರಡೆಲ್ಲ ರೆಡಿ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಜರ್ಮನಿಲಿ ಪಾಪ್ಯುಲರ್ ಸಿಮ್ ನೆಟ್ವರ್ಕ್ ಅಂದರೆ O2 ವೊಡಾಫೋನ್ ಟೆಲಿಕಾಮ್. ನಾನಿವತ್ತು O2 ಸಿಮ್ ತೊಗೋತಾ ಇದ್ದೀನಿ. ಬಿಕಾಸ್ ಮಂತ್ಲಿ ಪ್ಲಾನ್ ಅಫೋರ್ಡಬಲ್ ಇದೆ. ನಾರ್ಮಲಿ 22 ಯೂರೋಗೆ ಮಂತ್ಲಿ ಅನ್ಲಿಮಿಟೆಡ್ ಇಂಟರ್ನೆಟ್ ಸಿಗುತ್ತೆ. ಸೊ ಅದಕ್ಕೆ ಇದನ್ನು ತೊಗೋತಾ ಇದ್ದೀನಿ. ಸಮ್ ಸಿಮ್ಸ್ ಪ್ರೀಪೇಯ್ಡ್ ಇರುತ್ತೆ, ಸಮ್ ಕಾಂಟ್ರಾಕ್ಟು ಇರುತ್ತೆ. ನಾನು ತೊಗೊಳ್ತಿರೋ ಸಿಮ್ ಬಂದುಬಿಟ್ಟು O2. ಇದಕ್ಕೆ ಕಾಂಟ್ರಾಕ್ಟ್ ಬಂದುಬಿಟ್ಟು 2 ಇಯರ್ಸ್ ಇದೆ. 2 ಇಯರ್ಸು ಅಂದರೆ 22 ಯೂರೋ ಪ್ರತಿ ಮಂತ್ ಕಟ್ಟಾಗುತ್ತೆ ಡೈರೆಕ್ಟ್ ನಮ್ಮ ಅಕೌಂಟಿಂದ. ಇದು ಇಲ್ಲಿ ಫಸ್ಟಿಗೆ ಸ್ಟಾರ್ಟಿಂಗ್ ನಾವು ತೊಗೊಳ್ಳುವಾಗ ಅರೌಂಡ್ 50 ಯೂರೋ ಆಗುತ್ತೆ. ಏಕೆಂದರೆ ಸಮ್ ಆ್ಯಕ್ಟಿವೇಷನ್ ಚಾರ್ಜಸ್ಸು ಮತ್ತು ಸ್ವಲ್ಪ ಸ್ಟಾರ್ಟಿಂಗ್ ಚಾರ್ಜಸ್ ಇದೆ ಅಂದ್ಬಿಟ್ಟು ಅದಷ್ಟು ತೊಗೋತಾರೆ. ಅದಾದಮೇಲೆ ಮಂತ್ಲಿ ಏನಿದೆ ನಮ್ಮದು ಸಿಮ್ದು 22 ಯೂರೋ ರೀಚಾರ್ಜ್ ಅದು ಮಾತ್ರ ಇರುತ್ತೆ. ಇಷ್ಟು ಪೇಪರ್ಸ್ನೆಲ್ಲ ಸಿಗ್ನೇಚರ್ ಮಾಡಿಸಿದ್ರು ಕಾಂಟ್ರಾಕ್ಟ್ ಪೇಪರ್ಗೆ. ಕಾಂಟ್ರಾಕ್ಟ್ ಇಲ್ಲದೇನೂ ಇರೋದು ಸಿಮ್ಗಳಿದೆ. ಬಟ್ ಅಂದರೆ ಯಾವ ಥರ ಅಂದರೆ ಅದು GB ಎಲ್ಲ ಕಮ್ಮಿ ಇರುತ್ತೆ, 10 GB ಆ ಥರ. ಬಟ್ ನನಗೆ ಬೇಕಾಗಿರೋದು ಅನ್ಲಿಮಿಟೆಡ್ ಬೇಕಾಗಿತ್ತು. ಸೊ ನಾನು ಅದಕ್ಕೆ ಈ ಥರ ಸಿಮ್ ತೊಗೊಂಡೆ. ನಂಗೆ ಸ್ವಲ್ಪ ಶಾಕ್ ಆಗಿದ್ದು ಸ್ಟಾರ್ಟಿಂಗ್ 50 ಯೂರೋ ಕೊಡಬೇಕಾಗಿತ್ತಲ್ವ, ಅದು ಶಾಕ್ ಆಯಿತು ಅಷ್ಟೇ. ಮತ್ತು ನಾವು ಸಿಮ್ ತೊಗೊಂಡಾಗ ಏನಿದೆ ಈ ಥರ ಕಾರ್ಡ್ ಕೊಡ್ತಾರಲ್ವ, ಅದ್ರ ಮೇಲೆ ನಮಗೆ ಪಿನ್ ಅಂತ ಇರುತ್ತೆ. ಆ ಪಿನ್ನು ನಮಗೆ ತುಂಬ ಬೇಕಾಗುತ್ತೆ. ಏಕೆಂದರೆ ನಮ್ಮದು ಫೋನ್ ಏನಾದರೂ ಸ್ವಿಚ್ ಆಫ್ ಆಯಿತು ಅಂದರೆ ನಾರ್ಮಲಾಗಿ ನಾವು ಆನ್ ಮಾಡೋದಕ್ಕಾಗಲ್ಲ ಈ ಸಿಮ್ ಹಾಕಿರುವಾಗ. ಈ ಪಿನ್ ಏನಿದೆ, ಆ ಪಿನ್ ಕೊಟ್ಟಿದ್ದಾರಲ್ವ, ಈ ಪಿನ್ನ ನಾವು ಹಾಕಿದ್ರೇ ಅದು ಫೋನ್ ನಮ್ಮದು ಆನ್ ಆಗುತ್ತೆ. ಅದು ಬಿಕಾಸ್ ಆಫ್ ಸೇಫ್ಟಿ ಪರ್ಪಸ್ಸಿಗೆ ಈ ಥರ ಮಾಡಿದ್ದಾರೆ ಅಂತೆ. ಬಟ್ ಈ ಪಿನ್ ಬೇಕೇ ಬೇಕು. ಈ ಪಿನ್ ಇಲ್ಲ ಅಂದರೆ ನಾವು ನಮ್ಮದು ಫೋನ್ ಸಡನ್ನಾಗಿ ಸ್ವಿಚ್ ಆಫ್ ಆಯಿತು ಅಂದರೆ ನಾವು ಆನ್ ಮಾಡೋದಕ್ಕಾಗಲ್ಲ. ಈ ಪಿನ್ ಬೇಕೇ ಬೇಕು. ಇದೊಂದು ನೆನ್ಪಿಟ್ಕೊಳ್ಳಿ. ಸಿಮ್ ತಗೊಂಡಾಗ ಈ ಕಾರ್ಡ್ ಕೊಟ್ಟಿರ್ತಾರೆ, ಆ ಕಾರ್ಡ್ ಮೇಲೆ ಪಿನ್ ಇರುತ್ತೆ. ಸಿಮ್ ಹಾಕಿದಾಗ ನಾವು ಫಸ್ಟ್ ಟೈಮು ನಾನು ಇದನ್ನು ಅಪ್ಲೈ ಮಾಡಿದ್ದು. ನಾನು ಫಸ್ಟ್ ಸಿಮ್ ಹಾಕಿದಾಗ ಒಂದು ಸಲ ಈ ಪಿನ್ ಕೊಟ್ಟಿದ್ದು. ಅದಾದಮೇಲೆ ಮತ್ತೆ ನಮ್ದು ಏನಾದರೂ ಫೋನ್ ಸ್ವಿಚ್ ಆಫ್ ಆದಾಗ ಅಥವಾ ರೀಸ್ಟಾರ್ಟ್ ನಾವೇನಾದ್ರು ಮಾಡುವಾಗ ನಮ್ಗೆ ಇದು ಬೇಕಾಗುತ್ತೆ. ಯಾಕೆಂದರೆ ಯಾರಾದರೂ ನಮ್ಮದು ಫೋನ್ ಕಳ್ತನ ಆದಾಗ ಯಾರಾದರೂ ಆನ್ ಮಾಡೋದಕ್ಕೆ ಸ್ವಿಚ್ ಆಫ್ ಮಾಡಿ ಆನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಆಗೋದಿಲ್ಲ. ಏಕೆಂದರೆ ಇದು ಬೇಕಾಗುತ್ತೆ. ಸ್ವಿಚ್ ಆಫ್ ಆಗಿ ಆನ್ ಮಾಡಬೇಕಂದ್ರೆ ನಾವು ಈ ಪಿನ್ ಹಾಕ್ಬೇಕು. ಆವಾಗಲೇ ನಮ್ಮದು ಫೋನ್ ಆನ್ ಆಗುತ್ತೆ ಜರ್ಮನಲ್ಲಿ. ಆ ಥರ ಈ ಸಿಮ್ಗೆ ಇದನ್ನು ಸೇಫ್ಟಿಯಾಗಿ ಇಟ್ಕೊಳ್ಳಿ. ಕಾರ್ಡ್ ಏನು ಕೊಟ್ಟಿರ್ತಾರೆ ಅದನ್ನು ಸಿಮ್ ತಗೊಳ್ಳುವಾಗ. ಇದೇನಿದೆ ಇಲ್ಲಿ ಅನ್ಸ್ಲೂಸ್ ಪ್ರೈಸ್ ಅಂತ. ಸೊ ಹಂಗಂದರೆ ನಮಗೆ ಟೋಟಲಾಗಿ ಇಷ್ಟು ತೊಗೋತಾರೆ. ಫಸ್ಟು ಮಂತ್ಲಿ ನಮಗೆ ಇಷ್ಟು ಟೋಟಲ್ ಸಿಮ್ ತೊಗೊಳ್ಳುವಾಗ ಇದು ಮತ್ತು ಅರೌಂಡ್ 30 to 40 ಯೂರೋ ಮತ್ತು ಮಂತ್ಲಿ ಏನಿದೆ ಅದು ಸೇರಿಸಿ ನಮಗೆ ಅಮೌಂಟ್ ತೊಗೊಳ್ತಾರೆ. ಬಿಕಾಸ್ ಅದು ಏನಂದರೆ ಅನ್ಸ್ಲೂಸ್ ಪ್ರೈಸ್ ಅಂದರೆ ನಮ್ಮದು ಆ್ಯಕ್ಟಿವೇಷನ್ ಫೀಸು ಮತ್ತು ಸಿಮ್ದು ಫುಲ್ ಸೆಟ್ಟಿಂಗ್ದು ಸ್ಟಾರ್ಟಿಂಗ್ದು ನಮಗೇನಿದೆ ಅದಕ್ಕೆ ಸಿಮ್ಮೆಲ್ಲ ಆ್ಯಕ್ಟಿವೇಟ್ ಮಾಡೋದಕ್ಕೆ ಸೆಟಪ್ ಫೀಸ್ ಅಂತ ಅಷ್ಟು ತೊಗೋತಾರೆ. ಅದು ಫಸ್ಟ್ 1 ಮಂತು ಎಲ್ಲ ಕಡೆಯೂ ಇದೇ ಥರ ಇರುತ್ತೆ. ಬಟ್ ಇದು ನನಗೆ ಶಾಕ್ ಆಯಿತು. ಯಾಕಂದರೆ ನಾನು ಅಂದ್ಕೊಂಡಿದ್ದೆ ಬರೀ ಸಿಮ್ಮಿಗೆ ಮಾತ್ರ 20 ಯೂರೋಸ್ ಆ ಥರ ಇರುತ್ತೆ. ಆದರೆ ನನಗೆ ಗೊತ್ತಿರಲಿಲ್ಲ ಇದು ಎಕ್ಸ್ಟ್ರಾ ಫೀಸ್ ಇರುತ್ತೆ ಅಂತ. ಬಟ್ ಇದು ಸ್ವಲ್ಪ ನನಗೆ ಶಾಕ್ ಆಯಿತು. ಸೊ ನೀವು ನೋಡ್ಕೊಳ್ಳಿ ಇವಾಗಲೇ. ಅಂದರೆ ನೆಕ್ಸ್ಟ್ ನೀವೇನಾದ್ರು ಜರ್ಮನಿಗೆ ಹೊಸ್ದಾಗಿ ಬಂದು ತೊಗೊಳಕ್ಕೆ ಹೋಗ್ಬೇಕಾದ್ರೆ ಸಿಮ್ಮು ಈ ಥರ ಎಕ್ಸ್ಟ್ರಾ ಇರುತ್ತೆ ಸ್ಟಾರ್ಟಿಂಗ್ 1 ಮಂತು ಅನ್ಸ್ಲೂಸ್ ಪ್ರೈಸ್ ಅಂತ. ಸೊ
ಇಷ್ಟೇ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.